ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಒಂದು ವಾಕ್ಯನ ಓದಿಕೊಳ್ಳೋಣ. 2 ಕೊರಿಂಥ 8ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತೆ, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರವಾಗಿ ಬಡವನಾದನು. ದೇವ್ರ ವಾಕ್ಯ ಹೇಳುತ್ತೆ, ಈ ತರ ದೇವರನ್ನ ಎಲ್ಲಾದ್ರೂ ಈ ಲೋಕದಲ್ಲಿ ನೋಡಿದ್ದೀರಾ? ಐಶ್ವರ್ಯವಂತನಾಗಿರೋ ದೇವರು ಬಡವರಿಗಾಗಿ ಬಡವನಾಗಿ ಈ ಲೋಕಕ್ಕೆ ಇಳಿದು ಬಂದಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಇದನ್ನ ಕೇಳಿಕೊಂಡಿರುವ ಎಲ್ಲ ಪ್ರಿಯರೇ, ಯೇಸು ಕ್ರಿಸ್ತನು ಸರ್ವಶಕ್ತನಾಗಿರುವ ದೇವರು. ಆಕಾಶ ಮತ್ತೆ ಭೂಮಿ, ದೇವ್ರ ವಾಕ್ಯ ಏನ್ ಹೇಳುತ್ತಂದ್ರೆ, ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿರೋರೆಲ್ಲರೂ ಯೇಸುವಿನ ಪಾದಕ್ಕೆ ಅಡ್ಡ ಬಿದ್ದು ಆತನೇ ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುತ್ತಾರೆಂದು ವಾಕ್ಯ ಹೇಳುತ್ತೆ. ಇಡೀ ಪರಲೋಕ ಏಸುವುದು, ಇಡೀ ಭೂಲೋಕನು ಏಸುವುದೇ, ಇಡೀ ಪಾತಾಳ ಎಲ್ಲ ಏಸುವಿದೆ. ಸಕಲ ಎಲ್ಲ ರಾಜ್ಯಗಳು, ದೊರೆತನಗಳು, ಅಧಿಕಾರಗಳು, ಎಲ್ಲ ಆಡಳಿತ ಅಧಿಕಾರ ಸಕಲವು ಆತನದೇ, ಎಲ್ಲ ಆತನದೇ. ಆತನ ಎಷ್ಟು ದೊಡ್ಡ ಶ್ರೀಮಂತ ನೋಡ್ರಿ, ಆತನ ಎಷ್ಟು ಭಯಂಕರವಾದ ದೊಡ್ಡ ಮಹಾ ಶ್ರೀಮಂತನಾಗಿರುವಂತಹ ಯೇಸು. ಯೇಸು ಸ್ವಾಮಿ ಇಡೀ ಪರಲೋಕದ ಐಶ್ವರ್ಯವನ್ನು ಬಿಟ್ಟು, ಪರಲೋಕದ ಮಹಿಮೆಯನ್ನು ಬಿಟ್ಟು, ಪರಲೋಕದ ಆಡಳಿತ ಅಧಿಕಾರಗಳನ್ನು ಬಿಟ್ಟು, ಆತನ ಸಿಂಹಾಸನವನ್ನು ಬಿಟ್ಟು, ಎಲ್ಲವನ್ನು ಬಿಟ್ಟು ಈ ಲೋಕಕ್ಕೆ ಯೇಸು ಕ್ರಿಸ್ತನು ಮಾನವನಾಗಿ ಮರಿಯಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ದನದ ಕೊಟ್ಟಿಗೆಯಲ್ಲಿ ಆತನು ಹುಟ್ಟಿದ್ದಾನೆ. ಎಲ್ಲಿ ಹುಟ್ಟಿದಾರಂದ್ರೆ ದನದ ಕೊಟ್ಟಿಗೆಯಲ್ಲಿ. ನೋಡಿದ್ರೆ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಯೇಸು ಹುಟ್ಟಬೇಕಾಗಿತ್ತು. ಯಾಕಲ್ಲ ಅವ್ರು ಹುಟ್ಟಿಲ್ಲ? ದೊಡ್ಡ ಅರಸರ ಮನೆಯಲ್ಲಿ ಆತನು ಹುಟ್ಟಬೇಕಾಯಿತು. ಯಾಕಲ್ಲ ಆತನು ಹುಟ್ಟಿಲ್ಲ ಅಂದ್ರೆ ನಮಗಾಗಿ. ಅಂದರೆ ನಾವೆಲ್ಲರೂ ಬಡತನದಲ್ಲಿ, ನಾವೆಲ್ಲ ವಿಪರೀತ ಬಡತನದಲ್ಲಿ, ಕಷ್ಟಗಳಲ್ಲಿ, ಒಂದು ಸಾಮಾನ್ಯ ಸ್ಥಿತಿಗಳಲ್ಲಿ ನಾವು ಇರುವಾಗೆ ಆ ದೇವರು ನಮಗಾಗಿ, ನಮಗೋಸ್ಕರನೇ ಬಡವನಾಗಿ ಬಡವರ ಮನೆಯಲ್ಲಿ ಆತನು ಬರಬೇಕಾಗಿತ್ತು. ಹಾಗಾಗಿ ಆತನು ದನದ ಕೊಟ್ಟಿಗೆಯಲ್ಲಿ ಹುಟ್ಟಿ ಬಡವರ ಮನೆಯಲ್ಲಿ ಬೆಳೆದು, ಬಡವರ ಮನೆಯಲ್ಲಿ ಆತನು ಜೀವಿಸಿ, ಈ ಲೋಕದಲ್ಲಿ ಎಲ್ಲ ಕಡೆ ಸಂಚರಿಸಿ ಆತನು ಸೇವೆಯನ್ನು ಮಾಡಿ ಸಿಲುವೆ ಮೇಲೆ ಆತನು ಬಲಿಯಾದನು. ಹಲ್ಲೆಲೂಯಾ. ಯಾಕೆ ಯೇಸು ಈ ರೀತಿಯಾಗಿ ಬಡವನಾಗಿ ಬಡವರ ಮನೆಯಲ್ಲಿ ಹುಟ್ಟಿ ಬಡತನದಲ್ಲಿ ಜೀವಿಸಿ ಬಡತನ ಕಾರ್ಯಗಳೆಲ್ಲ ಮಾಡಬೇಕಂದ್ರೆ, ನಾವುಗಳು ಬಡತನದಲ್ಲಿದ್ದೀವಿ. ನೀವು ಪ್ರತಿಯೊಬ್ಬರು ಆ ಬಡತನದ, ಆ ಕಷ್ಟಗಳು, ಆ ದುಃಖಗಳು, ಆ ನೋವುಗಳು, ಆ ಸಾಲ, ಆ ಬಾಧೆಗಳು, ಇದೆಲ್ಲ ಬಡತನದಲ್ಲಿರೋ ಬಡವ್ರಿಗೆ ಮಾತ್ರ ಈ ಕಷ್ಟ ಸುಖ ಗೊತ್ತಾಗುತ್ತೆ. ಶ್ರೀಮಂತರಿಗೆ ಈ ಕಷ್ಟ ಸುಖ ಗೊತ್ತಾಗಲ್ಲ, ಹಣವಂತರಿಗೆ ಈ ಕಷ್ಟ ಸುಖ ಗೊತ್ತಾಗಲ್ಲ. ಯಾಕಂದ್ರೆ ಅವ್ರ ಆಸ್ತಿ ಐಶ್ವರ್ಯ, ಹಣ, ಸುಖ, ಭೋಗಗಳಲ್ಲಿ ಹುಟ್ಟಿ ಬೆಳೆದವರು. ಅಂಥವ್ರಿಗೆ ಬಡತನ ಗೊತ್ತಾಗಲ್ಲ, ಬಡತನದ ಕಷ್ಟ ದುಃಖಗಳವರೆಗೆ ಗೊತ್ತಾಗಲ್ಲ. ಆದರೆ ನೋಡ್ರಿ, ದೇವರು ಶ್ರೀಮಂತನಾಗಿದ್ದರು, ಆತನು ಬಡವನಾಗಿ ದನದ ಕೊಟ್ಟಿಗೆಯಲ್ಲಿ ಹುಟ್ಟಿ ಬಡವರ ಮನೆಯಲ್ಲಿ ಜೀವಿಸಿ ಎಲ್ಲರಿಗೂ ಬಡತನದಲ್ಲಿ ಆತನು ಇರಬೇಕಾಗಿತ್ತು. ಕಾರಣ, ನೀವೆಲ್ಲರೂ ಐಶ್ವರ್ಯದಲ್ಲಿ ಸೇರಬೇಕೆಂದು ಯೇಸು ನಿಮ್ಮೆಲ್ಲರಿಗಾಗಿ ಬಡವನಾದನು. ಈ ತರ ಒಂದು ಒಳ್ಳೆ ದೇವರನ್ನ ಈ ಲೋಕದಲ್ಲಿ ಎಲ್ಲಾದ್ರೂ ನೋಡಿದ್ದೀರಾ? ಎಲ್ಲಾದ್ರೂ ಈ ಯೇಸುನ ಈ ರೀತಿಯಾಗಿ ಬಂದಿರೋ ದೇವರನ್ನ ನೀವು ನೋಡ್ತೀರಾ? ಸಾಧ್ಯನೇ ಇಲ್ಲ. ನೋಡಿದ್ರ, ಯೇಸು ಮನುಷ್ಯರ ಮೇಲೆ, ಮಾನವನ ಮೇಲೆ ಇಟ್ಟಿರುವಂಥ ಪ್ರೀತಿ ಎಷ್ಟು ದೊಡ್ಡದಲ್ವಾ? ಕರುಣೆ ಎಷ್ಟು ದೊಡ್ಡಲ್ವಾ? ಅಕ್ಕರೆ ಎಷ್ಟು ದೊಡ್ಡದಲ್ವಾ? ಮನುಷ್ಯನಿಗಾಗಿ ಮನುಷ್ಯನಾಗಿ ಬಂದ, ಬಡವರಿಗೆ ಬಡವರಾಗಿ ಬಂದ, ದುಃಖ, ಕಷ್ಟ, ವೇದನೆ ಎಲ್ಲವನ್ನ ಅರಿತವನು ದೇವರು. ಆತನಿಗೆಲ್ಲ ಕಷ್ಟ ದುಃಖಗಳು ಗೊತ್ತಾಗುತ್ತೆ. ಯಾಕಂದ್ರೆ ಬಡತನದಲ್ಲೇ ಬೆಳೆದನ್ನಲ್ಲ, ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದಿರೋದ್ರಿಂದಲೇ ಆತನಿಗೆ ಎಲ್ಲವನ್ನು ಗೊತ್ತಿದೆ. ಹಾಗಾಗಿ ಇವತ್ತು ನೀವುಗಳು ಬಡತನದಲ್ಲಿದ್ದೀರಾ, ಕಷ್ಟಗಳಲ್ಲಿದ್ದೀರಾ, ಬಾಧೆಗಳಲ್ಲಿದ್ದೀರಾ, ಅನೇಕ ಸಾಲಗಳಲ್ಲಿದ್ದೀರಾ, ಅನೇಕ ವೇದನೆಗಳಲ್ಲಿದ್ದೀರಾ, ದುಃಖಗಳಲ್ಲಿದ್ದೀರಾ. ಚಿಂತೆ ಮಾಡಬೇಡ್ರಿ. ಯೇಸು ನಿಮ್ಮೆಲ್ಲರಿಗಾಗಿ ಬಡವನಾಗಿ ಲೋಕಕ್ಕೆ ಬಂದ. ಕಾರಣ ಗೊತ್ತಾ? ನಿಮ್ಮನ್ನು ಐಶ್ವರ್ಯದಲ್ಲಿ ಸೇರಿಸೋದ್ರಿಗಾಗಿ ಆತನು ಬಂದ. ಈಗ ನೀವು ಮಾಡಬೇಕಾಗಿರೋ ಕೆಲಸ ಏನು? ಯೇಸು ಸ್ವಾಮಿಯ ಮೇಲೆ ಪ್ರೀತಿ ನೀಡಬೇಕು. ಪ್ರೀತಿ ನಿಟ್ಟು ಅವ್ರನ್ನ ನೀವು ನಂಬಿ, ಅವ್ರನ್ನ ನೀವು ಹುಡುಕಿ, ಆತನ ಪ್ರಾರ್ಥನೆಗಳನ್ನ, ಆತನ ಆರಾಧನೆಗಳನ್ನ, ಆತನ ವಾಕ್ಯಗಳನ್ನ ನೀವು ಅನುಸರಿಸುವಾಗೆ ದೇವರು ನಿಮ್ಮ ಬಡತನಗಳನ್ನು ನೀಗಿಸಿ, ನಿಮ್ಮ ಸಾಲಗಳನ್ನ ನೀಗಿಸಿ, ನಿಮ್ಮ ಎಲ್ಲ ದೀನ ಸ್ಥಿತಿಗಳನ್ನ ನೀಗಿಸಿ, ನಿಮ್ಮ ಸಕಲ ವಿಧವಾದ ದರಿದ್ರ ಬಡತನಗಳನ್ನ ತೆಗೆದಾಕಿ ಆತನು ಈ ಭೂಮಿಯ ಮೇಲೆ ನಿಮ್ಮನ್ನ ಆಸ್ತಿವಂತರಾಗಿ, ಐಶ್ವರ್ಯವಂತರಾಗಿ, ಅದ್ಭುತವಾದ ರೀತಿಯಲ್ಲಿ ದೇವರು ನಿಮ್ಮನ್ನು ರೂಪಿಸಿ
ಆತನ ಆಶೀರ್ವದಿಸಲು ಸಾಧ್ಯವಾಗುತ್ತೆ. ಎಲ್ಲದಕ್ಕಿಂತ ಮೇಲಾಗಿ ಈ ಲೋಕದ ಐಶ್ವರ್ಯ, ಲೋಕದ ಆಡಂಬರಗಳು, ಲೋಕದ ಸುಖ ಭೋಗಗಳೆಲ್ಲ ಏನಾಗುತ್ತೆ, ಅಳಿದೋಗುತ್ತೆ. ಆದರೆ ಪರಲೋಕ ರಾಜ್ಯ ಅನ್ನೋದಿದೆ ನೋಡ್ರಿ, ಸ್ವರ್ಗ ರಾಜ್ಯ, ನಿತ್ಯ ರಾಜ್ಯ. ಆ ರಾಜ್ಯದ ಐಶ್ವರ್ಯ, ಆ ರಾಜ್ಯದ ಆಶೀರ್ವಾದ, ಆ ರಾಜ್ಯದ ಎಲ್ಲ ಮಹಿಮೆಗಳನ್ನ ದೇವರು ನಿಮಗೆ ಕೊಡಲು ಏಸಪ್ಪ ಸಿಲುಬೆಗೆ ಹೋದನು. ಅದೆಲ್ಲ ನಿಮಗೆ ಕೊಡಲು ಆತನ ಸಿಲುಬೆಗೆ ಹೋಗಿ ಆ ಸಿಲುಬೆ ಮೂಲಕವಾಗಿ ಕರ್ತನು ಅದನ್ನೆಲ್ಲ ನಿಮಗೆ ಸಂಪಾದಿಸಿ ಕೊಡಲು ಸಾಧ್ಯವಾಗಿದೆ. ಹಾಗಾಗಿ ನೀವು ಪ್ರತಿಯೊಬ್ಬರು ಏನು ಮಾಡ್ಬೇಕಂದ್ರೆ, ಸರ್ವಶಕ್ತನಾಗಿರೋಂಥ ಈ ಯೇಸು ಸ್ವಾಮಿ ಎಷ್ಟು ಒಳ್ಳೆಯವರಲ್ವಾ, ಎಷ್ಟು ಪ್ರೀತಿ ಉಳ್ಳ ದೇವರಲ್ವಾ, ಎಷ್ಟು ದಯವುಳ್ಳ ದೇವರಲ್ವಾ. ನಿಮ್ಮ ದುಃಖ ಆತನಿಗೆ ಗೊತ್ತು, ನಿಮ್ಮ ಕಷ್ಟ ಆತನಿಗೆ ಗೊತ್ತು, ನಿಮ್ಮ ಬಡತನ ಆತನಿಗೆ ಗೊತ್ತು, ನಿಮ್ಮ ಸಾಲಗಳು ಆತನಿಗೆ ಗೊತ್ತು, ನಿಮ್ಮ ರೋಗಗಳು ಆತನಿಗೆ ಗೊತ್ತು, ನಿಮ್ಮ ಪರಿಸ್ಥಿತಿಗಳೆಲ್ಲ ಆತನಿಗೆ ಗೊತ್ತು. ಬೇರೆ ಯಾರು ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೆ ಹೋಗ್ಬೋದು, ಯಾರು ಅದನ್ನು ವಿಚಾರಿಸದೆ ಹೋಗ್ಬೋದು, ಯಾವುದೋ ಅವುಗಳ ನಿಮಗೆ ಬಗೆಹರಿಸದೆ ಹೋಗ್ಬೋದು. ಆದರೆ ಯೇಸು ಸ್ವಾಮಿ ಇದ್ದಾರಲ್ವಾ, ಅವ್ರು ಖಂಡಿತವಾಗಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ, ಅವ್ರು ಖಂಡಿತವಾಗಿ ನಿಮ್ಮನ್ನು ವಿಚಾರಿಸುತ್ತಾರೆ. ಅವರು ಎಲ್ಲವನ್ನೂ ಪ್ರಾಬ್ಲಮು ಸಾಲ್ವ್ ಮಾಡಿ ನಿಮ್ಮನ್ನು ಆಶೀರ್ವದಿಸಲು ಆತನ ಮಹಾಕೃಪೆಯುಳ್ಳ ದೇವನಾಗಿದ್ದಾನೆ. ಹೀಗಾಗಿ ನೀವು ಪ್ರತಿಯೊಬ್ಬರು ಏನು ಮಾಡಬೇಕು, ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡಿ. ನಿಮಗಾಗಿ ರಕ್ತ ಚೆಲ್ಲಿ ಪ್ರಾಣವನ್ನೇ ಕೊಟ್ಟ ದೇವರು, ನಿಮಗಾಗಿ ಆ ಪರಲೋಕವನ್ನು ತ್ಯಜಿಸಿ ಮಾನವನಾಗಿ ಭೂಮಿಗೆ ಬಂದ ದೇವರು, ನಿಮ್ಮ ಪ್ರತಿಯೊಬ್ಬರಿಗಾಗಿ ದನದ ಕೊಟ್ಟಿಗೆಯಲ್ಲಿ ಹುಟ್ಟಿ ಬಡವರ ಮನೆಯಲ್ಲಿ ಬೆಳೆದ ಆತನು ಎಲ್ಲರಿಗಾಗಿನೇ ತಾನು ತನಗಾಗಿ ಆತನು ಏನು ಮಾಡಿಕೊಳ್ಳಲಿಲ್ಲ. ಈ ಲೋಕದಲ್ಲಿ ಭೂಮಿಯ ಮೇಲೆ ಆತನು ಇರುವಾಗ ತನಗಾಗಿ ಆತನು ಯಾವ ರಾಜ್ಯವನ್ನು ತಾಪಿಸ್ಕೊಂಡಿಲ್ಲ, ಯಾವ ಐಶ್ವರ್ಯಗಳನ್ನು ಆತನು ಗಳಿಸ್ಕೊಂಡಿಲ್ಲ, ಯಾವ ಹಣಗಳನ್ನು ಆತನು ಸೇರಿಸಿಕೊಂಡಿಲ್ಲ, ಯಾವ ಸುಖ ಭೋಗಗಳನ್ನು ಆತನು ಅನುಭವಿಸಲಿಲ್ಲ. ಕಾರಣ ಏನು ಗೊತ್ತಾ, ನಿಮಗೆ ಆಶೀರ್ವಾದ ಕೊಡಲು, ನಿಮಗೆ ಐಶ್ವರ್ಯ ಕೊಡಲು, ನಿಮಗೆ ಆ ನಿತ್ಯ ರಾಜ್ಯವನ್ನು ಕೊಡಲು, ನಿಮಗೆ ಸುಖ ಸಮಾಧಾನಗಳನ್ನ ಕೊಡಲು ಯೇಸು ನಿಮ್ಮೆಲ್ಲರಿಗಾಗಿ ಬಡವನಾಗಿ ಬಡತನದಲ್ಲಿ ಸೇರಿದ. ನಿಮ್ಮನ್ನು ಐಶ್ವರ್ಯವಂತರಾಗಿ ಮಾಡಲು, ನಿಮ್ಮನ್ನು ಆಶೀರ್ವಾದದಲ್ಲಿ ಸೇರಿಸಲು, ನಿಮ್ಮನ್ನು ಅವರ ಮಹಿಮೆಯಾದ ಒಂದು ಜೀವದಲ್ಲಿ ಸೇರಿಸಲು ದೇವರು ಈ ರೀತಿಯಾಗಿ ನಿಮಗೆ ತ್ಯಾಗ ಮಾಡಿದ್ದಾನೆ. ನಿಮ್ಮೆಲ್ಲರಿಗಾಗಿ ತನ್ನನ್ನೇ ತ್ಯಾಗ ಮಾಡಿದ್ದಾನೆ. ಹಾಗಾಗಿ ನೀವು ಪ್ರತಿಯೊಬ್ಬರು ಏನು ಮಾಡ್ಬೇಕಂದ್ರೆ, ಯೇಸು ಸ್ವಾಮಿನ ನಂಬ್ರಿ, ಯೇಸು ಸ್ವಾಮಿನ ಪ್ರೀತಿಸ್ರಿ, ಅವ್ರನ್ನ ಹುಡುಕ್ರಿ, ಅವ್ರ ಮಾರ್ಗಗಳನ್ನ ಅನುಸರಿಸ್ರಿ, ಅವ್ರನ್ನ ನೋಡಿ ಪ್ರಾರ್ಥಿಸ್ರಿ, ಅವ್ರಿಗಾಗಿ ಜೀವಿಸ್ರಿ. ಅವರೇ ಸತ್ಯ ದೇವರು, ಅವರೇ ಜೀವ ಉಳ್ಳ ದೇವರು, ಅವರೇ ನಿಮಗೆ ಎಲ್ಲ ಕಾರ್ಯಗಳಲ್ಲಿ ನಿಮ್ಮನ್ನು ಆಶೀರ್ವಾದಕ್ಕೆ ಅನುಕೂಲವಾಗಿ ಕಡೆಯವರೆಗೂ ನಿಮ್ಮನ್ನು ನಡೆಸಿ ಆ ನಿತ್ಯ ಮೋಕ್ಷ ಲೋಕಕ್ಕೆ ನಿಮ್ಮನ್ನು ಸೇರಿಸಿ ಸಕಲ ಆಶೀರ್ವಾದಗಳ ಅಲ್ಲಿ ನಿಮಗೆ ಕೊಡಲು ಆತನು ಒಬ್ಬನೇ ಶಕ್ತನಾಗಿದ್ದಾನೆ. ಈ ವಾಕ್ಯ ಕೇಳಿಕೊಂಡಿರೋಂಥ ನಿಮ್ಮ ಪ್ರತಿಯೊಬ್ಬರುಗಳನ್ನ ನೀವು ದೇವ್ರ ಕಡೆ ತಿರ್ಕೊಳ್ರಿ, ನಿಮ್ಮನ್ನು ಅವ್ರಿಗೆ ಒಪ್ಪಿಸ್ಕೊಡ್ರಿ. ಕರ್ತನ ಅದ್ಭುತವಾಗಿ ನಿಮ್ಮನ್ನು ನಡೆಸಲು ಶಕ್ತನಾಗಿರ್ತಾನೆ. ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಲ್ಲ ಐಶ್ವರ್ಯವುಳ್ಳ ದೇವರೇ, ಈ ವಾಕ್ಯವನ್ನು ಕೇಳಿಕೊಂಡ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರಪ್ಪ. ಯಾರೆಲ್ಲ ಬಡತನಗಳಲ್ಲಿ, ಸಾಲಗಳಲ್ಲಿ, ಕಷ್ಟಗಳಲ್ಲಿ, ದರಿದ್ರಗಳಲ್ಲಿ, ರೋಗಗಳಲ್ಲಿ, ಸಾಲ ಬಾಧೆಗಳಲ್ಲಿ, ಸಂಕಷ್ಟಗಳಲ್ಲಿ ಇದ್ದಾರೋ ಸ್ವಾಮಿ, ಅವರೆಲ್ಲರಿಗಾಗಿ ನೀನು ಬಡವನಾಗಿ ಬಂದೆಯಪ್ಪ. ಅವರೆಲ್ಲರನ್ನ ಶ್ರೀಮಂತಿಗೆಯಲ್ಲಿ ಸೇರಿಸಲು ನೀನು ಅವ್ರಿಗಾಗಿ ಬಡವನಾಗಿ ಬಂದ ದೇವರು. ಇದನ್ನು ಕೇಳಿಕೊಂಡ್ರೆ ಎಲ್ಲ ಮಕ್ಕಳ ಮನಸ್ಸುಗಳನ್ನ ಮುಟ್ಟಿ, ಹೃದಯಗಳನ್ನು ಮುಟ್ಟಿ, ಸತ್ಯದ ಪರಿಜ್ಞಾನ ಎಲ್ಲರಿಗೂ ಕೊಡ್ರಿ. ಮಾನಸಂತರ ಹೊಂದ್ಲಿ ಅಪ್ಪ. ಕತ್ಲನ್ನು ಬಿಟ್ಟು ಬೆಳಕಿನ ಒಳಗಡೆ ಬರುವ ಹಾಗೆ ಎಲ್ಲರ ಮೇಲೆ ನಿನ್ನ ಕೃಪಾ ಹಸ್ತವನ್ನು ಚಾಚಿ ಆಶೀರ್ವದಿಸಿ ರಕ್ಷಿಸ್ರಿ. ದೊಡ್ಡ ಕಾರ್ಯ ಮಾಡ್ರಿ, ಯೇಸು ನಾಮದಲ್ಲಿ ತಂದೆ, ಆಮೀನ್. ಈ ವಾಕ್ಯ ಕೇಳಿಕೊಂಡಿರುವಂಥ ಎಲ್ಲ ಪ್ರಿಯರೇ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.